ನಮಸ್ಕಾರ ಫ್ರೆಂಡ್ಸ್. ನಿಮಗೆ ಇದೊಂದು ಬ್ಯಾಂಕ್ ಡೀಟೇಲ್ಸ್ ಸ್ಕ್ರೀನ್ಶಾಟ್ ತೋರಿಸ್ತಿರೋದು ಏನಪ್ಪ ಅಂದರೆ, ಈಗ ಜಸ್ಟ್ ಒಬ್ಬ ಆನ್ಲೈನ್ ಸ್ಕ್ಯಾಮರ್ ಫೋನ್ ಮಾಡಿದ್ದ ಡಿಜಿಟಲ್ ಅರೆಸ್ಟಿಂಗ್ ಮಾಡೋದಕ್ಕೆ. ಡಿಜಿಟಲ್ ಅರೆಸ್ಟಿಂಗ್ ಅಲ್ಲ, ಒಟ್ಟು ಆನ್ಲೈನ್ ಸ್ಕ್ಯಾಮಿಂಗ್. ಏನಪ್ಪ ಅಂದರೆ, ಸರ್ ನನಗೊಂದು 100 ಬ್ಯಾಗ್ ಸಿಮೆಂಟ್ ಬೇಕು, ಈಗ ಸಾಯಂಕಾಲ ಎಷ್ಟಾಗುತ್ತೆ ಅಮೌಂಟ್ ಹೇಳಿ, ನಿಮಗೆ ಪರ್ಸ್ನಲ್ ಅಕೌಂಟಿಗೆ ಫೋನ್ಪೇ ನಂಬರಿಗೆ ಹಾಕ್ತೀನಿ ಅಂತ ಅಂದ. ಸರಿ ಓಕೆ ಅಂತಂದೇಳಿ ನಾನು 100 ಬ್ಯಾಗಿಗೆ ಇಷ್ಟ ಆಗುತ್ತೆ ಅಂತಂದೇಳಿ ಅಮೌಂಟ್ ಹೇಳಿದ ಮೇಲೆ ಅವನು ನಾನು ಬೇರೆ ನಂಬರ್ ಕೊಡ್ತೀನಿ ಅದಕ್ಕೆ ಹಾಕ್ರಿ ಅಂತೂ ಹಾಕ್ಲಿಲ್ಲ. ಇಲ್ಲ ನಿಮ್ಮ ನಂಬರೇ ಬೇಕು ಅಂತಂದೇಳಿ ನಮ್ಮ ನಂಬರ್ ತಗೊಂಡು ಈ ರೀತಿ ಒಂದು ರೂಪಾಯಿ ಮೆಸೇಜ್ ಕಳಿಸಿದ. ಫಸ್ಟ್ಗೆ ನೋಡಿ ಸರ್ ₹1 ಬಂದಿದೆ ಅಂತಂದು. ಹಾಂ ಸರಿ ಓಕೆ ಬಂದಿದೆ ಅಂತ ನಾನು ಕನ್ಫರ್ಮ್ ಮಾಡಿದ್ಮೇಲೆ ಅವನು ನಾನು ಹೇಳಿದ್ದಕ್ಕಿನ್ನೂ ಎಕ್ಸ್ಟ್ರಾ ಅಮೌಂಟ್ ಹಾಕಿದ, ಡಬಲ್ ಹಾಕಿದ್ದಾನೆ ಅಮೌಂಟ. ಡಬಲ್ ಹಾಕಿದ ಮೇಲೆ ನನಗೆ ಡೌಟ್ ಬಂತು, ಏನಪ್ಪ ನೀನು ಡಬಲ್ ಅಮೌಂಟ್ ಹಾಕಿದೆಯಲ್ಲ ಅಂತ ಕೇಳಿದ ಮೇಲೆ ಅವನು ಹೌದಾ ಸರ್, ಇಲ್ಲ ಅದು ಇನ್ನೇನೋ ಮಿಸ್ಸಾಗಿ ಬಂದುಬಿಟ್ಟಿದೆ, ನಿಮ್ದು ಅಮೌಂಟ್ ಎಷ್ಟಾಗಿದೆ ಕಟ್ ಮಾಡಿಕೊಂಡು ಉಳಿದು ನನಗೆ ಅಕೌಂಟಿಗೆ ಹಾಕ್ರಿ, ಫೋನ್ಪೇ ಮಾಡಿ ಅಂತ ಅಂದ. ಸರಿ ಓಕೆ ಅಂತಂದು ಬರೀ ಇಂಗ್ಲೀಷು ಮತ್ತು ಹಿಂದಿಯಲ್ಲೇ ಮಾತಾಡ್ತಿದ್ದ. ಅದಕ್ಕೆ ಡೌಟ್ ಬಂದು ನಾನೇನು ಮಾಡಿದೆ, ಇಲ್ಲಪ್ಪ ನಂದು ಈಗ ಫೋನ್ಪೇ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ, ನಿಮಗೆ 24 ಅವರ್ ಆದಮೇಲೆ ನಾಳೆ ಹಾಕ್ತೀನಿ ನಿನಗೆ ಅಮೌಂಟು ಅಂತ ಅಂದೆ. ಇಲ್ಲ ಸರ್, ನಾನು ಈಗ ಯಾರಿಗೂ ಪೇಮೆಂಟ್ ಮಾಡಬೇಕು, ಅರ್ಜೆಂಟು, ನನಗೀಗ ನನ್ನ ಒಂದು ನಂಬರ್ ಕೊಡ್ತೀನಿ, ಅದಕ್ಕೆ ಈಗ ಹಾಕಿಬಿಡಿ ಅಂತ ಅಂದ. ಸರಿ ಓಕೆ ಅಂತಂದೇಳಿ ಅವನ ನಂಬರ್ ತಗೊಂಡು ಇಲ್ಲ ಸರ್ ಈಗ ಹಾಕ್ರಿ, ನಾನು ಲೈವಲ್ಲಿ ಇರ್ತೀನಿ ಅಂತ ಅಂದ. ಲೈವಲ್ಲಿ ಇರೋಕ್ಕಾಗೋದಿಲ್ಲಪ್ಪ, ನಾನು ಬೇರೆ ಅಕೌಂಟ್ ನಂಬರಿಂದ ನಾನು ನಿನಗೆ ಫೋನ್ಪೇ ನಂಬರ್ ಮತ್ತು ಇಸ್ಕೊಂಡಿನಲ್ಲ ಅದರಿಂದ ಮಾಡಿಸ್ತೀನಿ ಅಂತಂದು ಹೇಳಿ ಅವನ ನಂಬರ್ ತಗೊಂಡೆ. ಆಮೇಲೆ ನಾನು ಸಡನ್ನಾಗಿ ಈ ರೀತಿ ಯಾರಾದರೂ ನಿಮಗೆ ಅಕೌಂಟ್ ನಂಬರಿಗೆ ಹಾಕಿದ್ದೀನಿ ಅಮೌಂಟ ರಿಟರ್ನ್ ಹಾಕ್ರಿ ಅಂತಂದು ಹೇಳಿ ಯಾರಾದರೂ ಫೋನ್ ಮಾಡಿದರೆ ಯಾರು ಈ ನಿಮ್ಮದು ಫೋನ್ಪೇ ಅಥವಾ ಗೂಗಲ್ ಪೇ ವ್ಯಾಲೆಟ್ ನಂಬರ್ನ ಪಾಸ್ವರ್ಡ್ ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡೋದಾಗಲಿ ಯಾರೂ ಮಾಡೋಕ್ಕೆ ಹೋಗ್ಬಿಡ್ರಿ. ನಾನು ಅದನ್ನೇನು ಮಾಡಲಿಲ್ಲ. ಆ ಮೆಸೇಜನ್ನು ಕ್ಲೀನಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಓದಿದೆ, ಏನು ಇದು ಮೆಸೇಜ್ ಅಂತಂದೇಳಿ. ಅದರಲ್ಲಿ ನೀವೇ ಅಬ್ಸರ್ವ್ ಮಾಡಿ, ಆ ನೆಫ್ಟ್ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ, ಆ ನೆಫ್ಟ್ ರೆಫರೆನ್ಸ್ ನಂಬರ್ ಆ ₹1 ಕಳಿಸಿದಾನಲ್ಲ ಅದಕ್ಕೂ ಸೇಮ್ ನಂಬರ್ ಹಾಕಿದ್ದಾನೆ. ನೆಕ್ಸ್ಟ್ 70,000 ಏನು ಕಳಿಸಿದಾನಲ್ಲ ಅದಕ್ಕೂ ಸೇಮ್ ನಂಬರ್ ಹಾಕಿದ್ದಾನೆ. ಆಮೇಲೆ ಇನ್ನೊಂದು ಮೇನ್ ವಿಚಾರ ಏನಂದರೆ, ನೆಫ್ಟ್ ಡೈರೆಕ್ಟಾಗಿ ಏನೂ ಆಗೋದಿಲ್ಲ. ನಮ್ಮ ನಂಬರಲ್ಲಿ ತಗೊಂಡ್ರೆ ನೆಫ್ಟ್ ಆಗಲ್ಲ. ನೆಫ್ಟ್ ಆಗೋದು ಏನು ಅಂದರೆ, ನಮ್ದು ಅಕೌಂಟ್ ನಂಬರೆಲ್ಲ ಸೇವ್ ಮಾಡಿ 24 ಅವರ್ಸ್ ಆದಮೇಲೆ ಅದು ಆನ್ಲೈನ್ ಬ್ಯಾಂಕಿಂಗಲ್ಲಿ ಮಾತ್ರ ನೆಫ್ಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಈ ಗೂಗಲ್ ಪೇ ಫೋನ್ಪೇ ಅಲ್ಲೆಲ್ಲ ಈ ರೀತಿ ನೆಫ್ಟ್ ಟ್ರಾನ್ಸಾಕ್ಷನ್ ಬರಲ್ಲ. ಇನ್ನೊಂದು ಏನಪ್ಪ ಅಂದರೆ, ಬ್ಯಾಂಕ್ ಓಕೆ ಆಕ್ಸಿಸ್ ಅಂತ ಹಾಕಿದ್ದಾನೆ, ಆದರೆ ಯಾವ ಬ್ಯಾಂಕ್ ಅಂತಂದು ಹಾಕಿಲ್ಲ ಅವನು. ಲಾಸ್ಟಿಗಲ್ಲಿ ಇವನು ಏನು ಮಾಡ್ತಾರೆ ಅಂದರೆ, ಇದು ನಿಮಗೆ ಬ್ಯಾಂಕಿಂದ ಬರಲ್ಲ ನೋಡ್ರಿ, ಅವನ ನಂಬರಿಂದ ಮೆಸೇಜ್ ಬಂದಿದೆ. ನಮಗೆಲ್ಲ ಬ್ಯಾಂಕಿಂದ ಮೆಸೇಜ್, ಈಗ ಅಮೌಂಟ್ ನಮ್ಮ ಡೆಪಾಸಿಟ್ ಹಾಕ್ಬಿಟ್ಟು ನಮಗೆ ಬ್ಯಾಂಕಿಂದ ಮೆಸೇಜ್ ಬರುತ್ತೆ. ಬಟ್ ಅವನ ಫೋನ್ ನಂಬರಿಂದನೇ ನಮಗೆ ಮೆಸೇಜ್ ಕಳಿಸಿ, ಸರ್ ನಾನು ಅಮೌಂಟ್ ಹಾಕಿದ್ದೀನಿ ರಿಟರ್ನ್ ಹಾಕ್ರಿ ಎಕ್ಸಸ್ ಅಮೌಂಟ್ ಅಂತ ಕೇಳ್ತೇನೆ. ಈ ರೀತಿ ಯಾರು ನಿಮಗೆ ಫೋನ್ ಮಾಡಿದರೆ, ಸರ್ ಹಿಂಗೆ ಮಿಸ್ ಆಗಿದೆ, ನಂದು ಅಮೌಂಟ್ ಹಾಕಿದ್ದೀನಿ ಅಂತಂದು ಯಾರು ನಿಮಗೆ ಕೇಳಿದರೆ, ಆಮೇಲೆ ಈ ರೀತಿ ಅದರ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈ ರೀತಿ ಏನಾದ್ರು ತಗೊಂಡು, ಸರ್ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ತೀನಿ ನಮಗೆ ರಿಟರ್ನ್ ಹಾಕ್ರಿ ಅಂತ ಏನಾರು ಕೇಳಿದರೆ ಯಾರೂ ಮೋಸ ಹೋಗಬೇಡಿ. ಇದೊಂದು ದೊಡ್ಡ ಸ್ಕ್ಯಾಮ್. ಇದಕ್ಕೆ ಸ್ಕ್ಯಾಮ್ ಹೆಸರೇ ಜಂಪಿಂಗ್ ಸ್ಕ್ಯಾಮ್ ಅಂತ. ಇತ್ತೀಚೆಗೆಲ್ಲ ಪೊಲೀಸ್ನರೆಲ್ಲ ಅವೇರ್ನೆಸ್ ಎಲ್ಲ ಮೂಡಿಸೋದಕ್ಕೆ ವಿಡಿಯೋ ಬಿಟ್ಟಿದ್ದಾರೆ. ಅಬ್ಸರ್ವ್ ಮಾಡಿ ಹುಷಾರಾಗಿರಿ. ಥ್ಯಾಂಕ್ ಯು.